ಅಂತ್ಯದಲ್ಲಿ ಭಾರೀ ಕುಸಿತ ಕಂಡಿದ್ದ ಚಿನ್ನದ ದರ ಜುಲೈ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿತ್ತು. ಆದರೆ ಕಳೆದ ಗುರುವಾರ ಶುಕ್ರವಾರದಿಂದ ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆ ಕೂಡ ಉಂಟಾಗಿತ್ತು. ಶನಿವಾರ ಹಾಗೆ ಸೋಮವಾರ ಅಲ್ಪ ಮಟ್ಟಿಗೆ ಕುಸಿತ ಕಂಡಿದ್ದ ಚಿನ್ನದ ಬೆಲೆ ಮಂಗಳವಾರಕ್ಕೆ ಮತ್ತಷ್ಟು ಕುಸಿದಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಕಮ್ಮಿಯಾಗಿದ್ರೂ ಶಾಂತಿ ನೆಲೆಸುವ ಕುರಿತ ಅನಿಶ್ಚಿತತೆಯಿಂದ ಚಿನ್ನದ ಬೆಲೆ ದೈನಂದಿನ ಏರಿಳಿತಗಳನ್ನು ಕಾಣಿಸ್ತಾ ಇದೆ. ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಮೂಲ ಕಸ್ಟಮ್ಸ್ ಸುಂಕವನ್ನ 5% 10% ಏರಿಸಿದ ಮೇಲೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಕಮ್ಮಿಯಾಗಿದೆ. ಜುಲೈ 7ನೇ ತಾರೀಕು ಮಂಗಳವಾರ ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಸೋಮವಾರ ಸಂಜೆ ಬೆಲೆಗೆ ಕಂಪೇರ್ ಮಾಡಿದ್ರೆ ಪ್ರತಿ ಗ್ರಾಮ್ಗೆ $136 ಕಮ್ಮಿಯಾಗಿ 10 ಗ್ರಾಂ ಬೆಲೆ $1,45,260 ಬಂದು ನಿಂತಿದೆ. ಇನ್ನು ಆಭರಣ ಚಿನ್ನ ಅಂದ್ರೆ 22 ಕ್ಯಾರೆಟ್ ಬೆಲೆಯ ಪ್ರತಿ ಗ್ರಾಮ್ಗೆ $125 ಡೌನ್ ಆಗಿದ್ದು 10 ಗ್ರಾಮ್ಗೆ $1,33,150 ರೀಚ್ ಆಗಿದೆ. 18 ಕ್ಯಾರೆಟ್ನ ಚಿನ್ನ ಪ್ರತಿ ಗ್ರಾಮ್ಗೆ $103 ಇಳಿಕೆಯಾಗಿ 10 ಗ್ರಾಮ್ಗೆ $1,08,940 ತಲುಪಿದೆ. ಹೀಗಿರುವಾಗ ಜುಲೈನಲ್ಲಿ ಇಷ್ಟೊಂದು ಚಿನ್ನದ ಬೆಲೆ ಇಳಿಕೆಯಾಗ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಳಿಕೆಯಾಗಬಹುದಾ ಅನ್ನೋದ್ರ ಬಗ್ಗೆ ಗ್ರಾಹಕರು ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ. US ಡಾಲರ್ ಬಾಂಡ್ ಇಳುವರಿ ಮತ್ತು ಪ್ರಮುಖ ಆರ್ಥಿಕ ದತ್ತಾಂಶಗಳ ಆಧಾರದ ಮೇಲೆ ನೆಕ್ಸ್ಟ್ ವೀಕ್ ಮಾರುಕಟ್ಟೆ ಏರಿಳಿತ ಆಗಬಹುದು. ಹೀಗಾಗಿ ಹೂಡಿಕೆದಾರರು ಜಾಗತಿಕ ಬೆಳವಣಿಗೆಗಳು ಹಾಗೆ ಆರ್ಥಿಕ ಸಂಕೇತಗಳ ಮೇಲೆ ನಿಗಾ ಇಡಬೇಕಾಗಿದೆ. ಬೆಳ್ಳಿ ಬೆಲೆ ಕೂಡ ಪ್ರತಿ ಗ್ರಾಮ್ಗೆ $10 ಕುಸಿದಿದ್ದು ಪ್ರತಿ ಗ್ರಾಮ್ಗೆ $250 ಮತ್ತು ಪ್ರತಿ ಕಿಲೋಗ್ರಾಮ್ಗೆ $2,50,000 ಮಾರಾಟವಾಗ್ತಾ ಇದೆ. ಇಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿನ 4 ಪ್ರಮುಖ ಬೆಳವಣಿಗೆಗಳು ಚಿನ್ನದ ಬೆಲೆಯ ಮೇಲೆ ನೇರ ಪರಿಣಾಮ ಬೀರ್ತಾ ಇವೆ. ಅಮೆರಿಕದ ಆರ್ಥಿಕತೆ ಚಿನ್ನದ ಬೆಲೆಗಳನ್ನು ನಿರ್ಧಾರ ಮಾಡುವಲ್ಲಿ ಯಾವಾಗಲೂ ಪ್ರಮುಖ ಪಾತ್ರ ನಿರ್ವಹಿಸಿದೆ. ಇತ್ತೀಚೆಗೆ ಅಮೆರಿಕ ಉದ್ಯೋಗ ದತ್ತಾಂಶ ಅಮೆರಿಕದ ಫೆಡರಲ್ ರಿಸರ್ವ್ ಶೀಘ್ರದಲ್ಲೇ ಬಡ್ಡಿ ದರಗಳನ್ನು ಕಡಿತಗೊಳಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದು ಬಡ್ಡಿ ದರಗಳು ಹೆಚ್ಚಿರೋ ಸಾಧ್ಯತೆ ಇರೋದ್ರಿಂದ ಚಿನ್ನದ ಬೆಲೆ ಏರಿಕೆಗೆ ಸ್ವಲ್ಪ ಟೈಮ್ ಬ್ರೇಕ್ ಬೀಳಬಹುದು. ಇನ್ನೊಂದು ಕಡೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಸೂಚ್ಯಂಕ ಸ್ವಲ್ಪ ಕುಸಿದು 101 ಮಟ್ಟವನ್ನು ತಲುಪಿದೆ. ಡಾಲರ್ ದುರ್ಬಲ ಆದಾಗಲೆಲ್ಲ ಚಿನ್ನ ಬಲವಾಗುತ್ತೆ. ಡಾಲರ್ ಒತ್ತಡದಲ್ಲಿನ ಇಳಿಕೆಯಿಂದ ಚಿನ್ನದ ಬೆಲೆಗಳು ಪ್ರಸ್ತುತ ತಮ್ಮ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಳ್ತಾ ಇವೆ. ಹಣಕಾಸು ತಜ್ಞರ ಪ್ರಕಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನ ಪ್ರಸ್ತುತ $4,120 ನಿಂದ $4,130 ತನಕ ಕುಸಿದ್ರೆ ಅದು ಖರೀದಿ ಮಾಡೋದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ನಾವು ಭಾರತೀಯ ಮಾರುಕಟ್ಟೆಯನ್ನ ಕನ್ಸಿಡರ್ ಮಾಡಿದ್ರೆ ಚಿನ್ನದ ಬೆಲೆ $1,46,350 ಅಂದ್ರೆ ಪ್ರತಿ ಗ್ರಾಮ್ ಅಥವಾ ಔನ್ಸ್ ಮಾನದಂಡಕ್ಕೆ ಹೋದ್ರೆ ಇಷ್ಟು ಮೊತ್ತಕ್ಕೆ ತಲುಪಿದಾಗ ಮಾರುಕಟ್ಟೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡಬಹುದು. ಹಾಗಾಗಿ ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇದೆ ಅಂದ ತಕ್ಷಣ ಖರೀದಿ ಮಾಡೋದಕ್ಕೂ ಮುಂಚೆ ಒಂದಷ್ಟು ಬೆಳವಣಿಗೆಗಳನ್ನ ಅಂದ್ರೆ ಜಾಗತಿಕ ಬೆಳವಣಿಗೆಗಳನ್ನ ನೋಡಿ ಆರ್ಥಿಕ ತಜ್ಞರ ಸಲಹೆಯನ್ನ ಪಡೆದು ಚಿನ್ನ ಕೊಳ್ಳೋದು ಜೊತೆಗೆ ಹೂಡಿಕೆ ಮಾಡೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.